ಅನಂತವಾದ ಸಮಯ ಮತ್ತು ಅನಂತದಲ್ಲಿ ಒಂದು ನಿತ್ಯ ಸತ್ಯವೆಂದರೆ ಪರಮ ಪುರುಷನಾದ ಶ್ರೀಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿದ್ದದ್ದು. ಕಂಸನ ಆಲೋಚನೆಯ ಫಲಶ್ರುತಿಯಂತೆ ತನ್ನ ತಂಗಿಯ 8ನೇ ಗರ್ಭದಲ್ಲಿ ಜನಿಸುವ ಶಿಶುವಿನಿಂದ ತನಗೆ ಮೃತ್ಯು ಎಂದು ತನ್ನ ತಂಗಿ ಮತ್ತು ವಸುದೇವನನ್ನು ಸೆರೆಯಲ್ಲಿಟ್ಟಿರುತ್ತಾನೆ. ಆದರೆ ಪ್ರಶಾಂತವಾದ ಗೋಕುಲದಲ್ಲಿ ದೇವಾಧಿದೇವನಾದ ಶ್ರೀಕೃಷ್ಣ ತನ್ನ ತುಂಟಾಟದಿಂದ ಪ್ರತಿಯೊಬ್ಬರ ಮನಸೂರದಿಂದ ನವನೀತ ಚೋರನಾಗಿ ಮಡಕೆಯಿಂದ ಬೆಣ್ಣೆಕದ್ದ ಕೃಷ್ಣ ಮಣ್ಣು ಮೆದ್ದು ತಾಯಿ ಯಶೋದೆಗೆ ಸಿಕ್ಕಿ ಬಿದ್ದು ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿದ. ಶ್ರೀಕೃಷ್ಣನು ಕಾಳಿಂಗನ ಹೆಡೆಯ ಮೇಲೆ ನರ್ತನ ಮಾಡುತ್ತಾನೆ. ಗೋವರ್ಧನ ಗಿರಿಯನ್ನು ತನ್ನ ಬೆರಳಿನಲ್ಲಿ ಎತ್ತಿ ಹಿಡಿದ ಕೃಷ್ಣ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸುತ್ತಾನೆ. ಅಘಾಸುರ ಹಾಗೂ ಬಕಾಸುರರನ್ನು ಸಂಹರಿಸುತ್ತಾನೆ. ದಾವಾನಲದಂತೆ ಪ್ರವಹಿಸಿದ ಕಾರ್ತಿಚ್ಚನ್ನು ನುಂಗಿ ವೃಂದಾವನದ ರಕ್ಷಣೆ ಮಾಡುತ್ತಾನೆ. ಅಲೌಕಿಕ ಪ್ರೇಮಾನಂದದ ಅನುಭೂತಿಗಾಗಿ ಗೋಪಿಯರೊಂದಿಗೆ ರಾಸಲೀಲೆಯಾಡಿ ವೃಂದಾವನದ ಬೆಳಗುಗಳನ್ನು ನರ್ತಿಸುತ್ತಾನೆ. ಕೃಷ್ಣನ ಕುಂಗುಳಲಿನ ಅತೀ ಮಧುರ ಸ್ವರಗಳು ಗೋವು ಗೋಪಿಯರ ಹೃದಯವನ್ನು ಗೆದ್ದು ಎಲ್ಲ ಸಹೃದಯವನ್ನು ರಂಜಿಸುತ್ತದೆ. ಅಶರೀರವಾಣಿಯ ಪ್ರಕಾರ ಕೃಷ್ಣ ತನ್ನ ಮಾವನಾದ ಕಂಸನ ಸಂಹಾರ ಮಾಡಿ ಸಜ್ಜನರಿಗೆ ಶಾಂತಿಯೊದಗಿಸುತ್ತಾನೆ. ನಿಜ ಸ್ನೇಹದ ಗುರುವಾಗಿ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನು ಸತ್ಕರಿಸಿ ಸ್ನೇಹದ ಪರಾಕಾಷ್ಠೆ ಮೆರೆಯುತ್ತಾನೆ. ಧರ್ಮ ಸಂಸ್ಥಾಪನೆಯ ಕೈಂಕರ್ಯದಲ್ಲಿ ಸತ್ಯ ನಿಷ್ಠ ಸಾತ್ವಿಕರಾದ ಪಾಂಡವರ ಪಕ್ಷ ವಹಿಸಿ ಅಧರ್ಮದ ಸಂಕೇತವಾಗಿದ್ದ ಕೌರವರನ್ನು ವಿರೋಧಿಸುತ್ತಾನೆ. ಪ್ರಪಂಚದ ಅತಿ ಶ್ರೇಷ್ಠ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಇದನ್ನು ಅರ್ಜುನನಿಗೆ ರಣರಂಗದಲ್ಲಿ ಅವನು ತನ್ನ ಕರ್ತವ್ಯ ಮರೆತಾಗ ಧೈರ್ಯ ತುಂಬಿ ಸತ್ಯದ ಜಯಕ್ಕೆ ನೀನು ಕೇವಲ ಕಾರಣ, ಎಲ್ಲವೂ ನನ್ನಿಂದಲೇ ಎಂಬ ಘೋಷವಾಕ್ಯ ಉಚ್ಚರಿಸಿ ಬೋಧಿಸುತ್ತಾನೆ. ಈ ಕಾರಣದಿಂದಲೇ ಭಗವದ್ಗೀತೆ ಸಾರ್ವಕಾಲಿಕ ಸತ್ಯ ಬೋಧಿಸುವ ಪವಿತ್ರ ಗ್ರಂಥವಾಗಿ ಇಂದಿಗೂ ಪ್ರಚಲಿತದಲ್ಲಿದೆ. ಭಗವಂತ ಎಲ್ಲರ ಹೃದಯದಲ್ಲಿ ನೆಲೆಸಿರುತ್ತಾನೆ, ತನ್ನ ಭಕ್ತರನ್ನು ಸದಾ ಪಾಲಿಸುತ್ತಾನೆ ಎಂದು ಅರ್ಜುನನಿಗೆ ಮತ್ತು ಮನುಕುಲಕ್ಕೆ ಭರವಸೆ ನೀಡುತ್ತಾನೆ. ಕಲಿಯುಗದಲ್ಲಿ ಕೃಷ್ಣನ ಬೋಧನೆ ದಾರಿದೀಪವಾಗಿ ನಿಲ್ಲುತ್ತದೆ. ಭಕ್ತಿಯ ಮೂಲಕ ಪ್ರಾಪಂಚಿಕ ದಾಳಾಟಗಳನ್ನು ಮೀರಬಹುದು. ಜಗತ್ತಿನಲ್ಲಿ ಎಷ್ಟೇ ಬವಣೆಗಳಿದ್ದರೂ ಕೃಷ್ಣನ ಸ್ಮರಣ ಶಾಂತ ಬದುಕಿಗೆ ಪ್ರೇರಣೆ. ಕೃಷ್ಣನಲ್ಲಿ ಸಂಪೂರ್ಣ ಶರಣಾದವರಿಗೆ ಮುಕ್ತಿ ದೊರೆಯುತ್ತದೆ. ಕಲಿಯುಗದಲ್ಲಿ ವಿಚಲಿತಗೊಂಡ ಮಾನವರ ಉದ್ಧಾರಕ್ಕಾಗಿ ದೇವಾನುದೇವತೆಗಳನ್ನು ಅವತಾರ ರೂಪದಲ್ಲಿ ಪ್ರಕಟವಾಗಿ ಧರ್ಮ ಸ್ಥಿರತೆಗೆ ಸಹಕರಿಸುವಂತೆ ಭಗವಂತ ಆಜ್ಞಾಪಿಸುತ್ತಾನೆ. ಶ್ರೀಮದಾಚಾರ್ಯರು ಅಂಥ ಅವತಾರ ಪುರುಷ. ತ್ರೇತಾಯುಗದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರನ ಸೇವೆಯನ್ನು, ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಕಲಿಯುಗದಲ್ಲಿ ಮಧ್ವರಾಗಿ ಅವತರಿಸಿ ಸರ್ವಜ್ಞಾನದ ಮೂಲ ಸ್ವರೂಪರಾದ ವೇದವ್ಯಾಸರನ್ನು ಸೇವಿಸಿದ್ದಾರೆ ಶ್ರೀಮದಾಚಾರ್ಯರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಭಯಕ್ಕೆ ಅವಕಾಶವಿಲ್ಲ. ಕೇವಲ ಗುಣ, ಲೌಕಿಕ ಶಾಂತಿ, ಅನುಗ್ರಹ.
ಜಗನ್ಯಾಮಕನಿಗೆ ಶರಣಾಗಿ ಅವನ ನಿರಂತರ ಸ್ಮರಣೆಯೊಂದಿಗೆ ಬಾಳು.